ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನಿವತ್ತು ದಾಸವಾಳ ಗಿಡಕ್ಕೆ ಯಾವ ರೀತಿ ನಾವು ಗೊಬ್ಬರ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ಮಾಹಿತಿ ನೀಡ್ತಾ ಇದ್ದೀನಿ. ನೋಡಿ, ನನ್ನ ಗಾರ್ಡನ್ನಲ್ಲಿ ನಾನು ಆ ಥರ ಗೊಬ್ಬರ ಕೊಡೋದ್ರಿಂದ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ. ನೋಡೋದಕ್ಕೂ ತುಂಬ ಖುಷಿಯಾಗುತ್ತೆ. ಇಷ್ಟು ಚೆನ್ನಾಗಿ ನಾವು ಹೂ ಬಿಡೋದಕ್ಕೆ ಕಾರಣ ನಾವು ಕೊಡೋ ಲಿಕ್ವಿಡು, ನಾವು ಕೊಡೋ ಗೊಬ್ಬರ. ನಾನು ಅಂಥ ಗೊಬ್ಬರ ಏನು ಕೊಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ ಬನ್ನಿ. ಈ ಥರ ದಾಸವಾಳ ಹೂವು ಸಿಗೋದ್ರಿಂದ ದೇವ್ರ ಪೂಜೆಗಂತೂ ತುಂಬ ಅಲಂಕಾರವಾಗಿ ಚೆನ್ನಾಗಿರುತ್ತೆ. ಈ ದಾಸವಾಳ ಗಿಡ ಬೇರಿಂದ ಹಿಡಿದು ತುದಿವರೆಗೂ ಆಯುರ್ವೇದಿಕ್ ಗುಣ ಹೊಂದಿರುವಂತಹ ಈ ದಾಸವಾಳ ಗಿಡ. ಈ ಥರ ದಾಸವಾಳ ಗಿಡ ಹೂವನ್ನು ಔಷಧಿಯಾಗೂ ಸಹ ಉಪಯೋಗಿಸ್ತಾರೆ. ಇದರ ಎಲೆಯನ್ನು ಸಹ ಏರ್ ಪ್ಯಾಕ್ಗೂ ಸಹ ಯೂಸ್ ಮಾಡ್ತಾರೆ. ಇಷ್ಟೆಲ್ಲ ಹೂಗಳು ಗಿಡದ ತುಂಬ ಬಿಡಬೇಕು ಅಂದರೆ ಗಿಡಗಳಿಗೆ ಒಂದು ಟಾನಿಕ್ ಕೊಡಬೇಕು. ಈ ದಾಸವಾಳ ಗಿಡಕ್ಕೆ ಹೆಚ್ಚು ನೀರು ನಿಲ್ಲದೆ ಇರೋ ಹಂಗೆ ನೋಡ್ಕೊಬೇಕು. ಮತ್ತು ಇದಕ್ಕೆ ಜೇಡಿ ಮಣ್ಣೆಲ್ಲ ಹಾಕಿದ್ರೆ ಇದು ಗಿಡ ಬರೋದಿಲ್ಲ. ಒಂದು ವೇಳೆ ಜೇಡಿ ಮಣ್ಣು ಇತ್ತು ಅಂದರೆ ಅದಕ್ಕೆ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡ್ಕೊಂಡು ಗಿಡನ ನೆಡಬೇಕು. ದಾಸವಾಳ ಗಿಡಗಳನ್ನ ನೆಲದಲ್ಲೇ ಹಾಕಬೇಕು ಅನ್ನೋ ಅಂಥದ್ದು ಏನೂ ಇರೋದಿಲ್ಲ. ಪಾಟ್ನಲ್ಲೂ ಸಹ ಬೆಳೆಸ್ಬೋದು. ಪಾಟಲ್ಲೂ ತುಂಬ ಚೆನ್ನಾಗೂ ಸಹ ಬೆಳೀತವೆ. ಇದಕ್ಕೆ ನಾವು ಆವಾಗವಾಗ ಕಾಂಪೋಸ್ಟ್ ಎಲ್ಲ ಕೊಡಬೇಕು, ಮತ್ತು ಲಿಕ್ವಿಡ್ ಫರ್ಟಿಲೈಸರ್ ಹಾಕಬೇಕು, ಮತ್ತು ಗೊಬ್ಬರನೂ ಸಹ ಚೆನ್ನಾಗಿ ಕೊಟ್ಟರೆ ನಾವು ನಮಗೆ ನಮ್ಮ ಆಸೆಗೂ ಮೀರಿದಷ್ಟು ನಮಗೆ ಹೂಗಳನ್ನು ಹೆಚ್ಚಾಗಿ ಕೊಡ್ತೈತೆ ನಮಗೆ ದಾಸವಾಳ ಗಿಡ. ಹಂಗಾಗಿ ನಾನು ಈ ಥರ ಲಿಕ್ವಿಡು ಎಲ್ಲನೂ ನಾನು ಕೊಡ್ತಿರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ನನ್ನ ಗಾರ್ಡನಲ್ಲಿ ಹೂವೆಲ್ಲ ಬಿಟ್ಟಿದೆ. ಈ ದಾಸವಾಳದ ಎಲೆಯಿಂದನೂ ತುಂಬಾ ಉಪಯೋಗ ಇದೆ. ಕೆಲವೊಂದೊಂದು ಸತಿ ನಮಗೆ ವೀಳ್ಯದೆಲೆ ಕಳ್ಸಕ್ಕೆ ಸಿಗದೆ ಇರೋವಂಥ ಟೈಮಲ್ಲಿ ನಾವು ಈ ದಾಸವಾಳ ಎಲೆನೂ ಸಹ ನಾವು ಕಳ್ಸೋಕ್ಕೆ ಉಪಯೋಗಿಸ್ಕೋಬಹುದು. ಈ ದಾಸವಾಳ ಗಿಡದಿಂದ ಹೂವಿಂದ ಹಿಡಿದು ಎಲೆವರೆಗೂ ತುಂಬಾ ಉಪಯೋಗ ಇದೆ. ಆಯುರ್ವೇದಿಕ್ಕಾಗೂ ಸಹ ಉಪಯೋಗಿಸ್ಕೋಬೋದು, ಮತ್ತು ಏರ್ ಪ್ಯಾಕ್ಗೂ ಉಪಯೋಗಿಸ್ಕೋಬೋದು, ಮತ್ತು ಪೂಜೆಗೂ ಸಹ ಉಪಯೋಗಿಸ್ಕೋಬಹುದು. ಇಷ್ಟೆಲ್ಲ ಗುಣ ಇರುವಂತಹ ಈ ದಾಸವಾಳ ಗಿಡಕ್ಕೆ ನಾನು ಯಾವ ರೀತಿ ಲಿಕ್ವಿಡ್ ಮಾಡಿ ಕೊಡ್ತೀನಿ ಅಂತ ನೋಡೋಣ ಬನ್ನಿ. ನಾನು ಒಂದು 2 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. ನೀರು ತೊಗೊಂಡು ಅದರಲ್ಲಿ ನಾನು ಬ್ರೂ ಕಾಫಿ ಪೌಡ್ರ್ ಹಾಕ್ತಾಯಿದ್ದೀನಿ, ಇನ್ಸ್ಟೆಂಟ್ದು. ನಾನು ಒಂದು 4 ಪ್ಯಾಕೆಟ್ ತೊಗೊಂಡಿದ್ದೀನಿ. ನೀವು ಬ್ರೂ ಆದರೂ ತೊಗೋಬೋದು, ಇಲ್ಲ ನೆಸ್ಕೆಫೆ ಅದಾದರೂ ತೊಗೋಬೋದು, ಯಾವುದಾದ್ರೂ ತೊಗೋಬೋದು. ಹಾಗಾಗಿ ನಾನು ಬ್ರೂ ತೊಗೊಂಡಿದ್ದೀನಿ. ನೋಡಿ, ಇದಂತೂ ಗಿಡಗಳಿಗೆ ತುಂಬಾ ಒಳ್ಳೆ ಗೊಬ್ಬರ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಅಂದರೆ ಈ ಥರ ಲಿಕ್ವಿಡ್ ಕೊಟ್ಟಾಗ ತುಂಬ ಚೆನ್ನಾಗೇ ಹೂ ಬಿಡುತ್ತೆ. ಇದು ತುಂಬ ಎನರ್ಜಿ ಆಗಿರೋಂತಹ ಒಂದು ಟಾನಿಕ್ ಅಂತಲೇ ಹೇಳ್ಬೋದು ದಾಸವಾಳ ಗಿಡಕ್ಕೆ. ದಾಸವಾಳ ಗಿಡ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಅಸಿಡಿಕ್ ಸಾಯಿಲ್ ಬೇಕಾಗಿರುತ್ತೆ. ಅಂದರೆ ಇದರಲ್ಲಿ ಆಮ್ಲೀಯ ಗುಣಗಳು ಇರುತ್ತೆ. ನೋಡಿ, ಇವಾಗ ನಾನು 4 ಪ್ಯಾಕೆಟ್ ತೊಗೊಂಡಿದ್ನಲ್ಲ ಬ್ರೂನ, ಅದನ್ನು ಹಾಕ್ಬಿಟ್ಟು ಚೆನ್ನಾಗೆ ಈ ಥರ ಒಂದು ಕೋಲ್ ಸಹಾಯದಿಂದ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾವು ಒಂದು ಬಾಟ್ಲಿರುತ್ತೆ ನೋಡಿ, ಈ ಥರ ಯಾವುದಾದ್ರೂ ಒಂದು ವೇಸ್ಟ್ದೊಂದು ಬಾಟ್ಲಿರುತ್ತೆ ನೋಡಿ, ಆ ಬಾಟ್ಲಲ್ಲಿ ಈ ಥರ ಹಿಂಗೆ ಮೇಲೆ ಕೆಳಗೆ ಮಿಕ್ಸ್ ಮಾಡಿ ಉಯ್ಬೇಕು. ಇದನ್ನು ಗಿಡಗಳಿಗೆ ಕೊಡೋದಕ್ಕಿಂತ ಮುಂಚೆ ಸ್ವಲ್ಪ ಮಣ್ಣು ಲೂಸ್ ಮಾಡಿ ಕೊಡಬೇಕು. ಆ ಮಣ್ಣು ಲೂಸ್ ಮಾಡ್ದೇ ಹಂಗೆ ಡೈರೆಕ್ಟಾಗೆ ಕೊಡಬಾರ್ದು. ಯಾಕೆಂದರೆ ಇದು ಬೇರಿಗೆಲ್ಲ ಅದು ತಾಕಬೇಕಲ್ಲ, ನಾವು ಕೊಡೋ ಗೊಬ್ಬರ ಬೇರಿಗೆ ತಾಕಬೇಕು. ಅದಕ್ಕೋಸ್ಕರ ಒಂದು ಸ್ವಲ್ಪ ಮಣ್ಣು ಲೂಸ್ ಮಾಡಿ ಕೊಡಬೇಕು. ಈ ಕಾಫಿ ಪೌಡರ್ನ ಈ ಥರ ನೀರಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ದಾಸವಾಳ ಗಿಡದ ಮಣ್ಣು ಅಸಿಡಿಕ್ ಸಾಯಿಲ್ ಆಗುತ್ತೆ. ದಾಸವಾಳ ಗಿಡದ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ನೋಡಿ, ನಾನು ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ. ಅಂದರೆ ನಾವು ಈ ಥರ ಕೊಡೋ ಲಿಕ್ವಿಡು ಕೆಳಗಡೆ ಇಳಿಬಾರ್ದು, ಇಳಿದೇ ಇರೋ ಥರ ನಾವು ಕೊಡಬೇಕು. ಯಾಕೆಂದರೆ ಪಾಟಿಂದ ಕೆಳಗಡೆ ಇಳಿದ್ರೆ ನಾವು ಹಾಕೋದೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ನಾವು ಕೆಳಗಡೆ ಇಳಿದಂಗೆ ನಾವು ಕೊಡಬೇಕು. ಯಾವುದೇ ಒಂದು ಫರ್ಟಿಲೈಸರ್ ಕೊಡಬೇಕಾದ್ರೂ ಅಷ್ಟೇ, ನಾವು ಹಾಕೋ ಫರ್ಟಿಲೈಸರು ಕೆಳಗಡೆ ಇಳಿಬಾರ್ದು. ನನ್ನ ಹತ್ರ ದಾಸವಾಳ ಹೂವು ಒಂದು 15-20 ಕಲರ್ ಇರ್ಬೋದು. ಅಷ್ಟು ಗಿಡಕ್ಕೂ ನಾನು ಇದೇ ಥರನೇ ಫರ್ಟಿಲೈಸರೆಲ್ಲ ಕೊಡೋದು. ಹಾಗಾಗಿ ನನ್ನ ಗಾರ್ಡನಲ್ಲಿ ಹೆಚ್ಚಾಗಿ ದಾಸವಾಳ ಹೂವು ಸಿಗುತ್ತೆ. ನಿಮಗೆ ಗೊತ್ತಿರ್ಬೋದು, ನೋಡಿದ್ದೀರಾ ನನ್ನ ಹಳೆ ವಿಡಿಯೋದಲ್ಲೆಲ್ಲ ತುಂಬ ಚೆನ್ನಾಗಿ ನನ್ನ ಗಾರ್ಡನ್ನಲ್ಲಿ ದಾಸವಾಳ ಹೂವು ಸಿಗುತ್ತೆ. ಈ ದಾಸವಾಳ ಗಿಡನ ನಾವು ಕಟ್ಟಿಂಗಿಂದ ಈಸಿಯಾಗಿ ಬೆಳೆಸ್ಕೋಬೋದು. ನಾಟಿ ದಾಸವಾಳ ಗಿಡನೂ ನಾವು ಕಟ್ಟಿಂಗಿಂದನೂ ಬೆಳೆಸ್ಕೋಬೋದು, ಮತ್ತು ಹೈಬ್ರಿಡ್ ಗಿಡಗಳನ್ನೂ ಸಹ ನಾವು ಕಟ್ಟಿಂಗಿಂದ ಬೆಳೆಸ್ಕೋಬೋದು. ಹಾಗಾಗಿ ನಾನು ನನ್ನ ಗಾರ್ಡನಲ್ಲಿ ತುಂಬ ದಾಸವಾಳ ಗಿಡಗಳನ್ನ ನಾನು ಮಾಡ್ಕೊಂಡಿದ್ದೀನಿ. ಈಸಿಯಾಗಿ ಬೆಳೆಸ್ಕೋಬೋದು.
ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್. ಬಾಯ್.